ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೆ. ನ್ಯಾಯಚಂದ್ರಿಕಯಾ ಯುಕ್ತಂ ನ್ಯಾಯಾಮೃತಕಲಾನಿಧಿಂ ತರ್ಕೋಡು ತಾಂಡವಕೃತಿಂ ವ್ಯಾಸರಾಜವಿಧುಂ ಭಜೆ. ಭಕ್ತಾನಾಂ ಮಾನಸಾಂ ಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ. ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮಃ ಕಾರುಣ್ಯಸಿಂಧವೇ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಪ್ರಾತಸ್ಮರಣೀಯರಾದ ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ, ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂತಹ ಪರಮ ಪೂಜ್ಯ ವಿದ್ಯಾಶ್ರೀ ಶ್ರೀ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ, ತ್ರೈಲೋಕ್ಯ ಗುರುಗಳಾಗಿರ್ತಕ್ಕಂತಹ ವಾಯುದೇವರ ತೃತೀಯ ಅವತಾರಭೂತರಾಗಿರತಕ್ಕಂತಹ ಮಧ್ವಾಚಾರ್ಯರ ಪರಮ ಮಂಗಳಕರವಾಗಿರತಕ್ಕಂತಹ ಚರಿತ್ರೆಯನ್ನು ನಾವು ಅನುಸಂಧಾನ ಮಾಡಿಕೊಳ್ತಾ ಇದ್ದೀವಿ. ಮಧ್ವಾಚಾರ್ಯರು ಬದರಿ ಕ್ಷೇತ್ರದಿಂದ ಬಂದು ಉಡುಪಿಯಲ್ಲಿ ಪ್ರತಿನಿತ್ಯ ಪ್ರವಚನವನ್ನು ಮಾಡ್ತಾಯಿದ್ರು. ಒಂದು ರಾತ್ರಿ ಕೃಷ್ಣ ಪಕ್ಷ, ರಾತ್ರಿ ಚಂದ್ರ ಇಲ್ಲ ಆಕಾಶದಲ್ಲಿ, ಕೃಷ್ಣ ಪಕ್ಷ ಪ್ರವಚನ ಮಾಡ್ತಾ ಇರತಕ್ಕಂತಹ ಕಾಲದಲ್ಲಿ ದೇವತೆಗಳೆಲ್ಲ ಅದೃಶ್ಯ ರೂಪದಿಂದ ಆ ಮಧ್ವಾಚಾರ್ಯರ ಪ್ರವಚನವನ್ನು ಕೇಳಿ ತಮ್ಮ ಉಪಾಸನೆ ಮಾಡ್ತಕ್ಕಂತಹ ಶಕ್ತಿಯನ್ನು ಇನ್ನಷ್ಟು ದೃಢಪಡಿಸ್ಕೊಳ್ತಾ ಇದ್ದರು. ಈ ವಿಚಾರ ಮಧ್ವಾಚಾರ್ಯರಿಗೆ ಗೊತ್ತಿತ್ತು, ತನ್ನ ಪ್ರವಚನವನ್ನು ದೇವತೆಗಳು ಪ್ರತಿದಿನ ಆಲಿಸ್ತಾರೆ ಅಂತ. ಆದರೆ ಯಾರಿಗೂ ಅದನ್ನು ಹೇಳಲಿಕ್ಕೆ ಹೋಗಿರಲಿಲ್ಲ. ಅದೊಂದು ದಿನ ಪ್ರವಚನ ಮಾಡ್ತಾ ಇರತಕ್ಕಂತಹ ಕಾಲದಲ್ಲಿ ಇದ್ದಕ್ಕಿದ್ದ ಹಾಗೆ ಆ ಕೃಷ್ಣ ಪಕ್ಷದ ಕರಾಳ ರಾತ್ರಿಯಲ್ಲಿ ಬೆಳಕನ್ನು ಕಾಣ್ತಾರೆ. ಶಿಷ್ಯರಿಗೆಲ್ಲ ಆಶ್ಚರ್ಯ, ಕೃಷ್ಣ ಪಕ್ಷದ ರಾತ್ರಿಯಲ್ಲಿ ಚಂದ್ರ ಇಲ್ಲ, ಇಷ್ಟೊಂದು ಬೆಳಕು ಹೇಗೆ ಬಂತು? ವಿಚಂದ್ರಾಯಾಂ ಕ್ಷಪಾಯಾಂ ತು ಚಂದ್ರಿಕಾ ಭ್ರಮಿಣೋ ಜನಾಃ ಶೇಷಸ್ಯ ತೇಜಸ್ಯ ತತಂ ಯಾಂತಂ ಮಧ್ವೋ ವ್ಯದರ್ಶಯತೆ. ಭಾವಪ್ರಕಾಶಕದಲ್ಲಿ ಈ ಶ್ಲೋಕ ಬರುತ್ತೆ. ಚಂದ್ರನಿಲ್ಲದ ರಾತ್ರಿಯಲ್ಲಿ ಜನ ಆ ಬೆಳದಿಂಗಳಂತಹ ಒಂದು ಪ್ರಕಾಶವನ್ನು ನೋಡಿ ಅವರೆಲ್ಲ ಭ್ರಮೆಗೊಂಡಾಗ ಆಚಾರ್ಯರು ತೋರಿಸ್ತಾರಂತೆ, ಅದು ಶೇಷದೇವರ ಪ್ರಕಾಶ. ಶೇಷದೇವರು ಎಲ್ಲ ದೇವತೆಗಳಿಂದ ಸಹಿತರಾಗಿ ಆಕಾಶದಲ್ಲಿ ಶ್ರೀಮದಾಚಾರ್ಯರ ಪ್ರವಚನವನ್ನು ಆಲಿಸ್ತಾ ಇದ್ದರು ಅಂತ. ಇವರು ಬ್ರಹ್ಮಸೂತ್ರ ಭಾಷ್ಯವೇ ಮೊದಲಾದ ಗ್ರಂಥಗಳನ್ನು ಪಾಠ ಮಾಡ್ತಾ ಇರತಕ್ಕಂತಹ ಕಾಲದಲ್ಲಿ ಅದನ್ನು ಶ್ರವಣ ಮಾಡ್ತಾ ಇರತಕ್ಕಂತಹ ಸನಕಾದಿಗಳು ಕೇಳ್ತಾರಂತೆ ಶೇಷದೇವರನ್ನು. ಮಧ್ವಾಚಾರ್ಯರ ಸಿದ್ಧಾಂತ ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ ಏನು ಪ್ರಯೋಜನ?
ಇದಕ್ಕೆ ಅಧಿಕಾರಿಗಳು ಯಾರು? ಈ ಶಾಸ್ತ್ರ ಶ್ರವಣ ಮಾಡಿದರೆ ಅದರಿಂದ ಪ್ರಯೋಜನ ಏನು ಅಂದಾಗ ಶೇಷದೇವರು ಮಧ್ವಶಾಸ್ತ್ರದ ಫಲವನ್ನು ಹೇಳ್ತಾರೆ. ಶ್ರೀಮದಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯವನ್ನು ಕೇಳಿದ್ರಿಂದ ಆಗತಕ್ಕಂತಹ ಫಲ ಏನು ಅಂದರೆ, ಈ ಮಧ್ವಶಾಸ್ತ್ರ ಶ್ರವಣಕ್ಕೆ ಅನೇಕ ಫಲ ಇವೆ, ಸ್ವರ್ಗಾದಿ ಫಲಗಳು ಇವೆ. ಕೃಷಿ ಮಾಡತಕ್ಕಂಥವನಿಗೆ ಬರೀ ಕೃಷಿ ಕರ್ಮದಿಂದ ಅವನಿಗೆ ಹುಲ್ಲು ಸಿಗತ್ತೆ, ಹೊಟ್ಟು ಸಿಗತ್ತೆ, ಧಾನ್ಯವೂ ಸಿಗತ್ತೆ, ಎಲ್ಲವೂ ಸಿಗ್ತದೆ. ಆದರೆ ಪ್ರಧಾನವಾಗಿರ್ತಕ್ಕಂಥ ಪ್ರಯೋಜನ ಯಾವುದು? ಧಾನ್ಯ. ಆ ಧಾನ್ಯ ಜೊತೆಯಲ್ಲಿ ಅವನಿಗೆ ಹುಲ್ಲು ಹೊಟ್ಟು ಎಲ್ಲ ಸಿಗ್ತದೆ. ಹಾಗೆ ಮಧ್ವಶಾಸ್ತ್ರವನ್ನು ಶ್ರವಣ ಮಾಡ್ತಾ ಇದ್ದರೆ ಸ್ವರ್ಗಾದಿ ಫಲಗಳು ಸಿಗ್ತವೆ. ಆದರೆ ಅವೆಲ್ಲ ಮುಖ್ಯ ಫಲ ಅಲ್ಲ. ಹೇಗೆ ಕೃಷಿಗೆ ಧಾನ್ಯವೇ ಮುಖ್ಯ ಫಲವೋ ಹಾಗೆ ಶ್ರೀಮದಾಚಾರ್ಯರ ಈ ಒಂದು ಗ್ರಂಥ ಶ್ರವಣಕ್ಕೆ ಮೋಕ್ಷವೇ ಮುಖ್ಯವಾಗಿರತಕ್ಕಂತಹ ಪ್ರಯೋಜನ. ಅಂತಹ ಮೋಕ್ಷಾನಂದ ಕೊಡ್ತಕ್ಕಂತಹ ಶಾಸ್ತ್ರ ಇದು ಎಂಬುದಾಗಿ ಶೇಷದೇವರು ಸನಕಾದಿ ಮುನಿಗಳಿಗೆ ವಿವರಣೆ ಮಾಡ್ತಾ ವೈಕುಂಠವನ್ನು ವರ್ಣನೆ ಮಾಡ್ತಾರೆ. ಹೀಗೆ ಮಧ್ವಶಾಸ್ತ್ರದ ಒಂದು ಅಧ್ಯಯನದ ಫಲ ಅದು ಮೋಕ್ಷ. ಇಂತಹ ಮೋಕ್ಷವನ್ನು ಗಳಿಸಲಿಕ್ಕೋಸ್ಕರವಾಗಿ ಮಧ್ವಾಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು. ಇಂತಹ ಆಚಾರ್ಯರ ಗ್ರಂಥಗಳ ಅಭಿಪ್ರಾಯವನ್ನು ಯಾರು ಮನಸ್ಸಿನಿಂದಲೂ ಮಾತುಗಳಿಂದಲೂ ತಮ್ಮ ಶಕ್ತಿಯನುಸಾರ ಶ್ರವಣ ಮನನ ವ್ಯಾಖ್ಯಾನ ರೂಪವಾಗಿ ಆವರ್ತನೆ ಮಾಡ್ತಾರೋ ಅವರು ಉತ್ತಮವಾಗಿರತಕ್ಕಂತಹ ಭಕ್ತಿಯನ್ನು ಹೊಂತಾರೆ. ಭಕ್ತಿ ದ್ವಾರ ಭಗವಂತನ ಅನುಗ್ರಹವನ್ನು ಗಳಿಸಿ ಅವರು ಮೋಕ್ಷ ಫಲವನ್ನು ಹೊಂದ್ತಾರೆ ಎಂಬ ವಿಚಾರವನ್ನು ಅಲ್ಲಿ ಶೇಷದೇವರು ನಿರೂಪಿಸ್ತಾರೆ. ಹೀಗೆ ಮಧ್ವಾಚಾರ್ಯರು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದರು. ಗ್ರಂಥಗಳನ್ನು ರಚನೆ ಮಾಡಿದ ಮೇಲೆ ಆ ಎಲ್ಲ ಗ್ರಂಥಗಳನ್ನು ಒಂದು ಕಡೆ ರಕ್ಷಣೆ ಮಾಡಿ ಇಡಬೇಕು. ಎಲ್ಲಿಡುವುದು ರಕ್ಷಣೆ ಮಾಡೋದು? ಈಗಾಗಲೇ ಆಚಾರ್ಯರಿಗೆ ಸಾಕಷ್ಟು ಜನ ಶಿಷ್ಯರಾಗಿದ್ದರು. ಅಂತಹ ಶಿಷ್ಯರುಗಳಲ್ಲಿ ಶಂಕರರು ಅಂತ ಒಬ್ಬರು ಶಿಷ್ಯರು, ಶಂಕರಾಚಾರ್ಯರಲ್ಲ, ಶಂಕರರು. ಇವರು ಯಾವಾಗಲೂ ಮಧ್ವಾಚಾರ್ಯರ ಆ ಪ್ರವಚನ ಜ್ಞಾನ ಗಂಗೆಯಲ್ಲಿ ಮೀತ ಅಪಾರವಾಗಿರತಕ್ಕಂತಹ ಜ್ಞಾನ ಸಂಪತ್ತನ್ನು ಗಳಿಸಿದರು. ಇದೇ ಲಿಕುಚ ವಂಶದವರು. ಇವರು ತ್ರಿವಿಕ್ರಮ ಪಂಡಿತಾಚಾರ್ಯರ ಸಹೋದರರು. ಇವರ ಮನೆಯಲ್ಲಿ ಆಚಾರ್ಯರು ತಮ್ಮ ಎಲ್ಲ ಗ್ರಂಥಗಳನ್ನು ಸುರಕ್ಷಿತವಾಗಿ ಇಟ್ಟಿದ್ದರು. ಅದನ್ನು ಕಾಯ್ಕೊಳ್ಳೋದು ಕಷ್ಟ ಇತ್ತು. ಇವತ್ತು ಗ್ರಂಥ ಸಂರಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ವ್ಯವಸ್ಥೆ ಇದೆ. ಆ ಎಲ್ಲ ಗ್ರಂಥಗಳನ್ನು ಬರೆಸಿದ್ದಾರೆ. ಅವುಗಳನ್ನು ಆ ಶಂಕರರ ಮನೆಯಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಕಾಸರಗೋಡು ಹತ್ತಿರವೇ ಕಾವು ಅಂತಿದೆ, ಕಾವು. ಅಲ್ಲಿ ಶಂಕರರ ಮನೆಯಲ್ಲಿ ತಮ್ಮ ಗ್ರಂಥಗಳನ್ನು ಇಟ್ಟಿದ್ದಾರೆ. ಮಧ್ವಾಚಾರ್ಯರು ಅಲ್ಲೇ ಹತ್ತಿರದಲ್ಲಿ ಇನ್ನೊಂದು ಕಡೆ ಚಾತುರ್ಮಾಸ್ಯ ಕುಳಿತುಕೊಂಡಿದ್ದರು. ಆ ಸಂದರ್ಭದಲ್ಲಿ ಶ್ರೀಮದಾಚಾರ್ಯರ ಗ್ರಂಥಗಳ ಕಳ್ಳತನ ಆಗಿಬಿಡ್ತದೆ. ಅವರೆಲ್ಲ ಗ್ರಂಥಗಳನ್ನು ಕದ್ದು ಬಿಡ್ತಾರೆ. ಮಧ್ವಾಚಾರ್ಯರು ಚಾತುರ್ಮಾಸ್ಯ ಮುಗಿಸಿಕೊಂಡು ಕಾವಿಗೆ ಬರ್ತಾರೆ. ಆ ಗ್ರಂಥಗಳೆಲ್ಲ ಕಳೆದು ಹೋಗಿರತಕ್ಕಂತಹ ವಿಚಾರ ಗೊತ್ತಾಗತ್ತೆ. ಆ ಊರಿನ ಜನ ರಕ್ಷಣೆ ಮಾಡ್ತಕ್ಕಂತಹ ಅಲ್ಲಿಯ ರಾಜ ಜಯಸಿಂಹ ಅಂತ, ಜಯಸಿಂಹರಾಜನಿಗೆ ಈ ಎಲ್ಲ ವಿಚಾರವನ್ನು ತಿಳಿಸ್ತಾರೆ. ಇದು ಹೇಗೆ ಕಳ್ಳತನ ಆಯಿತು? ಅಲ್ಲಿ ಜಯಸಿಂಹರಾಜನ ಆಸ್ಥಾನದಲ್ಲಿ
ಬ್ರಹ್ಮಕ್ಷತ್ರಿಯರು ಅಂತ ಇದ್ದರಂತೆ. ಬ್ರಹ್ಮಕ್ಷತ್ರಿಯರು ಏನು ಬ್ರಹ್ಮಕ್ಷತ್ರಿಯರು ಅಂದರೆ, ಆಗಿನ ಕಾಲದಲ್ಲಿ ರಾಜರು ತಮ್ಮ ರಾಜ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಬೇಕಾಗಿ ಮಾಡಿಕೊಂಡಿರತಕ್ಕಂಥ ಒಂದು ವ್ಯವಸ್ಥೆ. ಪ್ರಜೆಗಳ ರಕ್ಷಣೆ, ದೇವಾಲಯಗಳ ರಕ್ಷಣೆ, ಯಜ್ಞ ಯಾಗಗಳು ನಡಿಬೇಕು, ಇವೇ ಮೊದಲಾದ ಧಾರ್ಮಿಕ ಕಾರ್ಯಗಳು, ರಾಜ್ಯದ ಕಾರ್ಯಗಳು, ಜನರ ಹಿತ, ಇದನ್ನೆಲ್ಲ ವಿಚಾರಿಸ್ಕೊಳ್ಳಿಕ್ಕೋಸ್ಕರವಾಗಿ 7 ಹುದ್ದೆಗಳನ್ನು, 7 ಪೋಸ್ಟ್ಗಳು ಅದನ್ನು ಮಾಡಿಕೊಂಡಿದ್ದರಿಂದ ಆಗಿನ ಕಾಲದ ರಾಜರು. ಹಾಗೆಯೇ ಇವನು ಆ ಒಂದು 7 ಹುದ್ದೆಗಳನ್ನು ಸೃಷ್ಟಿಸಿ ಆ ಹುದ್ದೆಯಲ್ಲಿ ಬ್ರಾಹ್ಮಣರನ್ನೇ ಇಟ್ಟಿದ್ದ. ಅವರಿಗೆ ಬ್ರಹ್ಮಕ್ಷತ್ರಿಯರು ಅಂತ ಹೇಳ್ತಾರೆ. ಯಾರವರು? ಅಧಿವಾಸಿಗಳು, ಆಮೇಲೆ ಜನ್ನಿಗಳು, ಗ್ರಾಮಣಿ, ಅಣ್ಣಗ್ರಾಮಣಿ, ಬಲ್ಲಾಳರು, ಸಭಾಪತಿಗಳು, ಪಕ್ಷನಾಥರು ಅಂತ 7 ರೀತಿಯ ಇವರು ಬ್ರಹ್ಮಕ್ಷತ್ರಿಯರು. ಬ್ರಾಹ್ಮಣರೇ, ಆದರೆ ಅನುಷ್ಠಾನ ಇಲ್ಲ, ಆದ್ದರಿಂದ ಅವರಿಗೆ ಬ್ರಹ್ಮಕ್ಷತ್ರಿಯರು ಅಂತ ಹೇಳ್ತಾ ಇದ್ರು. ಪ್ರತಿಯೊಂದು ಮನೆಯ ಯೋಗಕ್ಷೇಮ ನೋಡ್ಕೊಳ್ಬೇಕು. ಪ್ರತಿಯೊಬ್ಬರ ಮನೆಯಲ್ಲಿ ಏನು ಕಷ್ಟ ನಷ್ಟ ಇದೆ, ಅವರ ಕುಂದು ಕೊರತೆಗಳೇನು, ಅದೆಲ್ಲವನ್ನು ವಿಚಾರಿಸಿ ಅವುಗಳನ್ನು ನಿರ್ವಹಣೆ ಮಾಡತಕ್ಕಂತಹ ಈ ವ್ಯಕ್ತಿ ಅವರಿಗೆ ಅಧಿವಾಸಿ ಅಂತ ಹೇಳ್ತಾ ಇದ್ರು. ಅವರು ಬ್ರಾಹ್ಮಣ ವರ್ಗಕ್ಕೆ ಸೇರಿದವರೇ. ಈ ಪ್ರತಿಯೊಂದು ಮನೆಗಳಲ್ಲಿಯೂ, ದೇವಾಲಯಗಳಲ್ಲಿಯೂ, ಗ್ರಾಮಗಳಲ್ಲಿಯೂ ಯಜ್ಞ ಯಾಗಾದಿಗಳನ್ನು ಮಾಡಲಿಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಒಂದು ಬ್ರಾಹ್ಮಣ ವರ್ಗ ಇತ್ತು. ಅವರನ್ನು ಜನ್ನಿಗಳು ಅಂತ ಹೇಳ್ತಾರೆ. ಈ ಅಧಿವಾಸಿಗಳು, ಜನ್ನಿಗಳು, ಇವರ ಮೇಲ್ವಿಚಾರಕರಾಗಿ ಆ ಗ್ರಾಮದ ಸಂಪೂರ್ಣ ಯೋಗಕ್ಷೇಮವನ್ನು ವಿಚಾರಿಸ್ತಕ್ಕಂತಹ ಮತ್ತೊಂದು ಬ್ರಾಹ್ಮಣ ವರ್ಗ, ಅವರಿಗೆ ಗ್ರಾಮಣಿ ಅಂತ ಹೇಳ್ತಾರೆ. ಈ ಗ್ರಾಮಣಿಗಳ ಮೇಲ್ವಿಚಾರಕರಾಗಿ ಆ ಗ್ರಾಮಣಿಗಳು ನಿರ್ಣಯ ಮಾಡಲಿಕ್ಕೆ ಆಗದಿದ್ದಂತಹ ಸಂದರ್ಭದಲ್ಲಿ ಆ ವಿಷಯಗಳನ್ನು ನಿರ್ಣಯ ಮಾಡತಕ್ಕಂಥ ಒಂದು ಬ್ರಾಹ್ಮಣ ವರ್ಗ, ಅವರಿಗೆ ಅಣ್ಣಗ್ರಾಮಣಿ ಅಂತ ಹೇಳ್ತಾರೆ. ಈ ಅಣ್ಣಗ್ರಾಮಣಿಗಳ ಮೇಲ್ವಿಚಾರಕರಾಗಿ ಎಲ್ಲ ವಿಷಯಗಳನ್ನು ಆಮೂಲಾಗ್ರವಾಗಿ ತಿಳಿದುಕೊಂಡು ಅದೆಲ್ಲವನ್ನು ತಿಳಿತಕ್ಕಂಥವರು ಒಂದು ಬ್ರಾಹ್ಮಣ ವರ್ಗ, ಅವರಿಗೆ ಬಲ್ಲಾಳರು ಅಂತ ಹೇಳ್ತಾರೆ. ಆ ಬಲ್ಲಾಳರು ಈಗಲೂ ಕೂಡ ಉಡುಪಿ ಆಸುಪಾಸಲ್ಲಿದ್ದಾರೆ. ಬಲ್ಲಾಳರು ಈ ಬಲ್ಲಾಳರಿಂದಲೂ ತೀರ್ಮಾನವಾಗದೇ ಇರತಕ್ಕಂಥ ಕೆಲವು ವಿಚಾರಗಳು, ಅಂತಹ ವಿಷಯಗಳನ್ನು ಸರಿಯಾಗಿ ನಿರ್ಣಯ ಮಾಡಲಿಕ್ಕೆ ಸಭೆಯಲ್ಲಿ ಕೂತ್ಕೊಂಡು ನಿರ್ಣಯ ಮಾಡುವಂಥದ್ದು ಅದೊಂದು ಬ್ರಾಹ್ಮಣ ವರ್ಗ, ಅವರಿಗೆ ಸಭಾಪತಿಗಳು ಅಂತ ಹೇಳ್ತಾ ಇದ್ರು. ಈ ಮೇಲಿನ 6 ವರ್ಗ, ಅಧಿವಾಸಿಗಳು, ಜನ್ನಿಗಳು, ಗ್ರಾಮಣಿ, ಅಣ್ಣಗ್ರಾಮಣಿ, ಬಲ್ಲಾಳರು, ಸಭಾಪತಿಗಳು, ಈ ಎಲ್ಲರ ಮೇಲೆ ಮೇಲ್ವಿಚಾರಕರಾಗಿ ಸಮಾಜದ ಪ್ರತಿಯೊಂದು ಅಭ್ಯುದಯವನ್ನು ಬಯಸ್ತಕ್ಕಂಥ ಒಂದು ಬ್ರಾಹ್ಮಣ ವರ್ಗ ಇತ್ತು. ಅವರಿಗೆ ಪಕ್ಷನಾಥರು ಅಂತ ಹೇಳ್ತಾರೆ. ಈ ರೀತಿಯ ಕಾರ್ಯವನ್ನು ಮಾಡತಕ್ಕಂತಹ ಬ್ರಾಹ್ಮಣ ವರ್ಗಕ್ಕೆ ಬ್ರಹ್ಮಕ್ಷತ್ರಿಯರು ಅಂತ ಹೇಳ್ತಾ ಇದ್ರು. ಇವರಿಗೆ ಆ ರಾಜ್ಯದಲ್ಲಿ ಇದೆಲ್ಲ ಜವಾಬ್ದಾರಿ ಇತ್ತು. ಇವರು ಬ್ರಾಹ್ಮಣರಾಗಿದ್ದರೂ ಕೂಡ ಬ್ರಾಹ್ಮಣ ಧರ್ಮವನ್ನು ಅನುಷ್ಠಾನ ಮಾಡ್ತಾ ಇರಲಿಲ್ಲ. ಮಧ್ಯಮ ಬ್ರಾಹ್ಮಣರು, ವೈದಿಕ ಬ್ರಾಹ್ಮಣರಲ್ಲ. ವೈದಿಕ ಬ್ರಾಹ್ಮಣರ ಸ್ಥಾನಮಾನ ಇವರಿಗೆ ಇರಲಿಲ್ಲ. ಹಾಗಾಗಿ ಇವರಿಗೆ ಈ ವೈದಿಕ ಕರ್ಮಗಳನ್ನು ಆಚರಿಸುವ ಅಧಿಕಾರ ಇರಲಿಲ್ಲ. ಆದ್ದರಿಂದ ಇವರಿಗೆ ಬ್ರಹ್ಮಕ್ಷತ್ರಿಯರು ಅಂತ ಹೇಳ್ತಾ ಇದ್ರು. ಇವರು ಜಯಸಿಂಹರಾಜನ ರಾಜ್ಯದಲ್ಲಿ ರಾಜನಿಗೆ ಸಹಾಯಕರಾಗಿ ಇದ್ದರು. ಇವರು ಏನು ಮಾಡಿದರು ಅಂದರೆ, ಕಳ್ಳತನ ಮಾಡುವವರಿಗೆ ಸಹಾಯ ಮಾಡಿದರು. ಆಚಾರ್ಯರ ಗ್ರಂಥಗಳನ್ನು ಕಳ್ಳತನ ಮಾಡಲಿಕ್ಕೆ ಸಹಾಯ ಮಾಡಿದರು. ಆಚಾರ್ಯರಿಗೆ ಇದೆಲ್ಲ ವಿಷಯ ಗೊತ್ತಾಯಿತು. ಆದರೆ ಅವರಿಗೆ ಶಿಕ್ಷೆ ಕೊಡಿಸಬಹುದಿತ್ತು. ಆದರೆ ಅವರ ಮನಪರಿವರ್ತನೆ ಮಾಡಬೇಕೆಂಬ ಉದ್ದೇಶದಿಂದ ಆ ಗ್ರಂಥಗಳನ್ನು ಆಚಾರ್ಯರು ಮತ್ತೆ ಸ್ವೀಕಾರ ಮಾಡಲಿಲ್ಲ. ಮಾಡಿದರು ಅಂತ ಬರುತ್ತೆ ಮಧ್ವಜದಲ್ಲಿ, ಅದು ಸ್ಥೂಲವಾಗಿ ಹೇಳಿತು. ರಾಜ ಅವರನ್ನು ಕರೆಸಿದ, ತನ್ನ ನಗರಕ್ಕೆ ಆಹ್ವಾನಿಸಿದ, ಅವರಲ್ಲಿ ಕ್ಷಮೆ ಕೇಳಿಕೊಂಡ, ಆ ಗ್ರಂಥಗಳನ್ನು ಒಪ್ಪಿಸಬೇಕು ಅಂತ ಆಚಾರ್ಯನ ಕರೆಸಿಕೊಂಡ. ಆದರೆ ಆಚಾರ್ಯರು
ಅವುಗಳನ್ನು ಸ್ವೀಕಾರ ಮಾಡಲಿಲ್ಲ. ಯಾಕೆಂದರೆ ಇವರಿಗೆ ಬುದ್ಧಿ ಬರಬೇಕು. ಅವರಿಗೆ ಶಿಕ್ಷೆ ಕೊಡೋದು ದೊಡ್ಡ ವಿಷಯ ಅಲ್ಲ. ಪನಿಷ್ಮೆಂಟ್ ಯಾಕೆ ಅಂದರೆ ಅವರು ಒಳ್ಳೆಯವರಾಗಬೇಕು ಅಂತ, ಅದಕ್ಕೋಸ್ಕರ ದಂಡ ನೀತಿ ಇರುವಂಥದ್ದು. ಅವರಿಗೆ ಯಾರು ಕದ್ದಿದ್ದಾರೋ ಅವರಿಗೆ ದಂಡನೆ ಆಗಬೇಕು. ಅವರಿಗೆ ಸಹಕರಿಸಿದಂತಹ ಈ ಏನು ಬ್ರಹ್ಮಕ್ಷತ್ರಿಯ ವರ್ಗ ಇದೆಯಲ್ಲ, ಅವರನ್ನು ಸರಿಪಡಿಸಬೇಕು ಎಂಬ ಉದ್ದೇಶದಿಂದ ಆಚಾರ್ಯರು ಬರ್ತಾರೆ. ಆ ಬರುವ ಕಾಲದಲ್ಲಿ ಆ ಕಬೆನಾಡು, ಜಯಸಿಂಹನ ರಾಜ್ಯ ಕಬೆನಾಡು ಅಂತ ಹೇಳ್ತಾರೆ, ಇವತ್ತಿನ ಕಾಸರಗೋಡು. ಅಲ್ಲಿಗೆ ಬರ್ತಾರೆ. ಸಂಜೆ ಆಗತ್ತೆ. ಅಲ್ಲೇ ಹತ್ತಿರ ಮಧೂರ್ ಅಂತ ಊರಿದೆ. ಅಲ್ಲಿ ಮದನೇಶ್ವರ ದೇವಸ್ಥಾನ ಅಂತ ಇದೆ. ಅಲ್ಲಿ ವಾಸ ಮಾಡ್ತಾರೆ. ನಸುಕಲ್ಲಿದ್ದು ತಮ್ಮ ಎಲ್ಲ ಆನ್ಯಗಳನ್ನು ಮುಗಿಸಿಕೊಂಡು ಜಯಸಿಂಹನ ಆಸ್ಥಾನಕ್ಕೆ ಬರ್ತಾರೆ. ಜಯಸಿಂಹರಾಜ ಆಚಾರ್ಯರನ್ನು ಸ್ವಾಗತಿಸಿ ಬರಮಾಡ್ಕೊಳ್ತಾನೆ. ಆ ಸಮಯದಲ್ಲಿ ಒಬ್ಬ ಮುಖ್ಯ ವ್ಯಕ್ತಿಯ ಪರಿಚಯ ಆಗತ್ತೆ. ಮಧ್ವಾಚಾರ್ಯರ ಜೀವನದಲ್ಲಿ ಮಹತ್ವದ ಕಾರ್ಯಗಳೇನಿವೆ ಅದರಲ್ಲಿ ಒಂದು ಮಹತ್ತರವಾಗಿರ್ತಕ್ಕಂತಹ ಘಟ್ಟ ಯಾವುದು ಅಂದರೆ ತ್ರಿವಿಕ್ರಮ ಪಂಡಿತರ ಸಮಾಗಮ. ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರ ಬಗ್ಗೆ ನಾವು ಕೇಳಿದ್ದೇವೆ. ಅವರು ಮಧ್ವಾಚಾರ್ಯರ ಮನೆತನಕ್ಕೆ ಅಥವಾ ಮಧ್ವಾಚಾರ್ಯರ ಒಂದು ಸಿದ್ಧಾಂತಕ್ಕೆ ಅವರು ಮಾಡಿದಷ್ಟು ಅನನ್ಯವಾಗಿರತಕ್ಕಂತಹ ಸೇವೆಯನ್ನು ಯಾರೂ ಸಹ ಮಾಡಿಲ್ಲ. ಅಂತಹ ಲಿಕುಚ ವಂಶದವರು ಪೆಜಿತ್ತಾಯರು ಅಂತ ಹೇಳ್ತಾರೆ. ಪೆಜಿತ್ತಾಯರು ಅಂತ ಅವರು ಶ್ರೀಮದಾಚಾರ್ಯರ ಸಿದ್ಧಾಂತಕ್ಕೆ ಅವರು ಮಾಡಿರ್ತಕ್ಕಂತಹ ಸೇವೆ, ಅವರು ಮಾಡಿದ ಸೇವೆ, ಭಕ್ತಿ, ಉಪಾಸನೆ ಅಲ್ಲದೆ ಅನೇಕ ಗ್ರಂಥಗಳನ್ನು ರಚನೆ ಮಾಡುವ ಮೂಲಕವಾಗಿ ಅನನ್ಯ ಸೇವೆಯನ್ನು ಮಾಡಿದಂತಹ ಮನೆತನ. ನಾವು ಪ್ರತಿನಿತ್ಯ ಮಾಧ್ವರಾಗಿ ಇವತ್ತು ಯಾವ ವಾಯುಸ್ತುತಿಯನ್ನು ಪಠಣ ಮಾಡ್ತೇವೆ ಆ ವಾಯುಸ್ತುತಿಯನ್ನು ಜಗತ್ತಿಗೆ ಕೊಟ್ಟವರು ತ್ರಿವಿಕ್ರಮ ಪಂಡಿತಾಚಾರ್ಯರು. ಶ್ರೀಮದಾಚಾರ್ಯರ ಭಾಷ್ಯಕ್ಕೆ ಮೊಟ್ಟ ಮೊದಲು ವ್ಯಾಖ್ಯಾನ ಬರೆದವರು ಅವರು. ತತ್ವಪ್ರದೀಪ ಎಂಬ ವ್ಯಾಖ್ಯಾನವನ್ನು ಬರೀತಾರೆ. ಅಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರು ಬಹುದೊಡ್ಡ ವಿದ್ವಾಂಸರು. ಅಂದಿನ ಕಾಲದಲ್ಲಿ ಅದ್ವೈತ ಎಲ್ಲ ಕಡೆಯೂ ಕೂಡ ಅದ್ವೈತ ಸಿದ್ಧಾಂತ ಇರತಕ್ಕಂತಹ ಪ್ರಸಾರವಾಗ್ತಾ ಇರತಕ್ಕಂತಹ ಕಾಲದಲ್ಲಿ ಅದಕ್ಕೆ ವಿರುದ್ಧವಾಗಿ ಮಾತನಾಡತಕ್ಕಂತಹ ವ್ಯಕ್ತಿ ಯಾರೂ ಇರಲಿಲ್ಲ. 1.25 ಗ್ರಂಥಗಳಿವೆ, ಅದ್ವೈತ ಗ್ರಂಥಗಳು. 1,25,000 ಗ್ರಂಥಗಳನ್ನು ಅಧ್ಯಯನ ಮಾಡಿದಂತಹ ಪ್ರಚಂಡ ಪಂಡಿತರು ಇದ್ದರು. ಅವರೆಲ್ಲರಿಗೂ ಮುಕುಟಪ್ರಾಯವಾಗಿ ಇದ್ದವರು ತ್ರಿವಿಕ್ರಮ ಪಂಡಿತಾಚಾರ್ಯರು. ಆಂಗಿರಸ ಗೋತ್ರದವರು, ಒಳ್ಳೆ ಕವಿಗಳು, ಒಳ್ಳೆ ವಿದ್ವಾಂಸರು. ವಾದದಲ್ಲಿ ಎಲ್ಲ ಅದ್ವೈತ ಪಂಡಿತರನ್ನು, ಮಧ್ವಾಚಾರ್ಯರ ಶಿಷ್ಯರುಗಳನ್ನು ಕೂಡ ವಾದದಲ್ಲಿ ಸೋಲಿಸಿದಂತಹ ಪಂಡಿತರಿವರು. ಇವರ ತಂದೆ ಸುಬ್ರಹ್ಮಣ್ಯ ಪಂಡಿತರು. ಸುಬ್ರಹ್ಮಣ್ಯ ಪಂಡಿತರಿಗೆ ಮಕ್ಕಳಿರಲಿಲ್ಲ. ಪುತ್ರ ಪ್ರಾಪ್ತಿಗೋಸ್ಕರವಾಗಿ ಹರಿ ಹಾಗೂ ಹರರ ಸೇವೆಯನ್ನು ಮಾಡ್ತಾರೆ. ಕೊನೆಗೆ ಒಬ್ಬ ಮಗ ಹುಟ್ಟಿದ, ಅವನೇ ತ್ರಿವಿಕ್ರಮ. 3ರಲ್ಲಿ ವಿಕ್ರಮ ಇದೆ ಅವನದ್ದು. ಒಂದು ವೇದ, ಮತ್ತೊಂದು ವೇದಾಂತ, ಮತ್ತೊಂದು ಸಾಹಿತ್ಯ. ವೇದದಲ್ಲಿ, ವೇದಾಂತದಲ್ಲಿ ಹಾಗೂ
ಕಾವ್ಯ ರಚನೆಯಲ್ಲಿ ಅಪ್ರತಿಮ ವಿದ್ವಾಂಸರಾಗಿರ್ತಕ್ಕಂಥವರು. ಅದಕ್ಕೆ ತ್ರಿವಿಕ್ರಮ ಅಂತ. ಈ ತ್ರಿವಿಕ್ರಮ ಬಾಲಕನಾಗಿದ್ದಾಗಲೇ ಎಂತಹ ಕವಿತೆಗಳನ್ನು ರಚನೆ ಮಾಡ್ತಾ ಇದ್ದ ಅಂದರೆ ದೊಡ್ಡ ದೊಡ್ಡ ವಿದ್ವಾಂಸರು ದಿಗ್ಭ್ರಮೆಗೊಳ್ತಾ ಇದ್ದರಂತೆ. ಸಣ್ಣ ವಯಸ್ಸಿನಲ್ಲಿ ಉಷಾಹರಣ ಎಂಬ ಕಾವ್ಯವನ್ನು, ಮಹಾಕಾವ್ಯವನ್ನು ಬರೆದು ಸಂಸ್ಕೃತ ಸಾಹಿತ್ಯವನ್ನು ಬೆಳಗಿದವರು. ಅಂತಹ ಒಬ್ಬ ಪ್ರತಿಭಾ ಸಂಪನ್ನಾಗಿರ್ತಕ್ಕಂತಹ ತರುಣ. ಇವರನ್ನು ತ್ರಿವಿಕ್ರಮ ಪಂಡಿತಾಚಾರ್ಯ ಅಂತ ಕರೆದು, ಪಂಡಿತ ಅನ್ನೋದು ಅವರ ವಂಶದ ಹೆಸರಿತ್ತು. ತ್ರಿವಿಕ್ರಮಾಚಾರ್ಯ, ತ್ರಿವಿಕ್ರಮ ಪಂಡಿತಾಚಾರ್ಯ ಅಂತ ಕರೆದರು. ಕವಿಕುಲ ತಿಲಕ ಅಂತ ಬಿರುದು ಕೊಟ್ಟರು. ಇವರ ಮನೆತನ ಮೊದಲಿಂದಲೂ ಶಂಕರಾಚಾರ್ಯರ ಅದ್ವೈತವನ್ನೇ ನಂಬಿಕೊಂಡು ಬಂದವರು. ಎಲ್ಲರೂ ಅದನ್ನೇ ಅಧ್ಯಯನ ಮಾಡಿದವರು. ಅದರ ಮೂಲಕವಾಗಿಯೇ ತಮ್ಮ ಶ್ರೇಯಸ್ಸು ಅಂತ ನಂಬಿದವರು. ಹಾಗಾಗಿ ಆ ಮಾಯಾವಾದದ ಸಪಾದ ಲಕ್ಷ ಗ್ರಂಥಗಳು, 1,25,000 ಗ್ರಂಥಗಳನ್ನು ಕೂಡ ಅಧ್ಯಯನ ಮಾಡಿ ಅದರಲ್ಲಿ ಪಾರಂಗತರಾಗಿದ್ದರು ತ್ರಿವಿಕ್ರಮ ಪಂಡಿತಾಚಾರ್ಯರು. ಓದ್ತಾ ಇರುವಾಗ ಅವರಿಗೆ ಸ್ವಲ್ಪ ಗೊಂದಲ ಅಂತ ಅನಿಸ್ತು. ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ ಅಂತ. ಯಾರಲ್ಲಿ ಹೇಳುವ ಹಾಗಿಲ್ಲ, ಬೇರೆ ದಾರಿ ಇಲ್ಲ, ಬೇರೆ ಮಾರ್ಗವನ್ನು ತೋರಿಸ್ತಕ್ಕಂತಹ ವಿದ್ವಾಂಸರು ಈ ತನಕ ಬರಲಿಲ್ಲ. ಅವರು ಗುರುಗಳ ಹತ್ರ ತಮ್ಮ ಸಮಸ್ಯೆ ಹೇಳಿಕೊಂಡ್ರು. ಗುರುಗಳಿಂದ ಉತ್ತರ ಬರಲಿಲ್ಲ. ಬಹಳ ತಾಳ್ಮೆಯಿಂದ 1,25,000 ಗ್ರಂಥಗಳನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡಿದರು. ಇದು ತ್ರಿವಿಕ್ರಮ ಪಂಡಿತಾಚಾರ್ಯ ಮಾತ್ರ ಅಲ್ಲ, ಅವರ ತಂದೆ ಸುಬ್ರಹ್ಮಣ್ಯ ಪಂಡಿತರಿಗೂ ಈ ಗೊಂದಲ ಇತ್ತು. ನಾವೆಲ್ಲ ಅದ್ವೈತವನ್ನು ನಂಬಿದ್ದೇವೆ, ಇದರಲ್ಲಿ ಯಾಕೋ ನಮಗೆ ಶ್ರೇಯಸ್ಸು ಕಾಣೋದಿಲ್ಲ. ಒಮ್ಮೆ ಮಗನನ್ನು ಕರೆದರು, ಹೇಳಿದರು, ಅಪ್ಪ ತ್ರಿವಿಕ್ರಮ, ನಾನು ಬಹಳ ಯೋಚನೆ ಮಾಡಿದೆ. ಈ ನಿರ್ಗುಣತ್ವದ ಉಪಾಸನೆ ಇದು ಸರಿಯಾ? ಈ ನಿರ್ಗುಣತ್ವ ಉಪಾಸನೆಯಿಂದ ಏನು ಪುರುಷಾರ್ಥ? ನಮಗೆ ನಿರ್ಗುಣ ಮುಕ್ತಿ ಬೇಡ. ಗುಣಪೂರ್ಣನಾಗಿರತಕ್ಕಂತಹ ನಾರಾಯಣನ ಉಪಾಸನೆಯೇ ನಮ್ಮ ಶ್ರೇಯಸ್ಸಿಗೆ ದಾರಿ ಅಂತ ನನ್ನ ಅಭಿಪ್ರಾಯ ಅಂತ ಸುಬ್ರಹ್ಮಣ್ಯ ಪಂಡಿತರು ಹೇಳ್ತಾರೆ. ಅವರಿಗೂ ಅದೇ ಅನಿಸಿತ್ತು. ಇವ್ರು ಏನು ಮಾಡ್ತಾ ಇದ್ರು ಅಂದರೆ, ಶಂಕರ ಪಂಡಿತರು ಅಂತ ಹೇಳಿದ್ನಲ್ಲ, ಶಂಕರ ಪಂಡಿತರ ಮನೆಯಲ್ಲಿಯೇ ಮಧ್ವಾಚಾರ್ಯ ಗ್ರಂಥಗಳೆಲ್ಲ ಇವೆ. ಮೇಲ್ನೋಟದಿಂದ ಎಲ್ಲ ಅದ್ವೈತ ಗ್ರಂಥಗಳನ್ನು ಅಧ್ಯಯನ ಮಾಡಿದರು. ಅದ್ವೈತ ತತ್ವವನ್ನೇ ಪ್ರಚಾರ ಮಾಡ್ತಾ ಇದ್ರು. ಅದ್ವೈತ ಸರಿಯಾದದ್ದು ಅಂತ ಪ್ರವಚನ ಮಾಡ್ತಾ ಇದ್ರು. ರಾತ್ರಿ ಹೋಗಿ ಶಂಕರ ಪಂಡಿತರ ಮನೆಯಲ್ಲಿ ಕೂತ್ಕೊಂಡು ಮಧ್ವಾಚಾರ್ಯ ಗ್ರಂಥಗಳನ್ನು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದರು. ಆಗ ಅವರ ಪ್ರತಿಯೊಂದು ಗೊಂದಲಗಳಿಗೆ, ಪ್ರತಿಯೊಂದು ಸಮಸ್ಯೆಗೆ ಉತ್ತರ ಸಿಗಲಿಕ್ಕೆ ಶುರುವಾಯಿತು. ತಂದೆಯೂ ಕೂಡ ಹೀಗೆ ಹೇಳಿದರು. ಆದರೆ ಪರಂಪರೆ, ನಂಬಿಕೆಯ ಸಂಪ್ರದಾಯ ಅದು ಬಿಡಲಿಕ್ಕಾಗತ್ತಾ? ಇವತ್ತು ಎಷ್ಟೋ ಜನ ಸ್ಮಾರಕರಿಗೆ ಅದೇ ಅನಿಸಿದೆ, ಇದು ಸರಿ ಇಲ್ಲ ಅಂತ ಅನಿಸಿದೆ. ಆದರೆ ಅವರ ಮನೆತನದವರು, ಹಿರಿಯರು, ಅವರ ತಲೆಮಾರಿನವರು ನಂಬ್ಕೊಂಡ್ಬಂದಿದ್ದಾರೆ, ಬಿಟ್ಟು ಹಾಕ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ಕಡೆ ಪರಂಪರೆಯ ಸೆಳೆತ, ಇನ್ನೊಂದು ಕಡೆ ಅದನ್ನು ಒಪ್ಪಲಿಕ್ಕೆ ಆಗ್ತಾ ಇಲ್ಲ. ತರ್ಕಕ್ಕೆ ನಿಲುಕುವುದಿಲ್ಲ ಈ ವಿಚಾರ. ಹಾಗಾಗಿ ಈ ತರ್ಕ ವಿತರ್ಕಗಳ ಸರಮಾಲೆ ಅವರನ್ನು ಬಹಳ ಗೊಂದಲಕ್ಕೀಡು ಮಾಡಿತ್ತು. ಒಮ್ಮೆ ಅವರು ಏಕಾಂತದಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾರೆ. ವೇದವ್ಯಾಸರು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ವೇದಾರ್ಥ ನಿರ್ಣಯಕ್ಕೋಸ್ಕರವಾಗಿ ಬ್ರಹ್ಮಸೂತ್ರ ರಚನೆ ಮಾಡಿದ್ದಾರೆ. ಅದು ಜನಕ್ಕೆ ಅರ್ಥ ಆಗಲಿಲ್ಲ. ಆಗ ಅನೇಕ ವಿದ್ವಾಂಸರು ಭಾಷ್ಯ ಬರೆದರು. 21 ಜನ ಬರೆದರು. ಪ್ರತಿಯೊಬ್ಬರು ದಾರಿ ಬೇರೆ ಬೇರೆಯೇ, ಒಬ್ಬೊಬ್ಬರು ಒಂದೊಂದು ದಾರಿ. ಎಲ್ಲರೂ ಇನ್ನೊಬ್ಬರ ವಿಚಾರವನ್ನು ಖಂಡಿಸುತ್ತಾ ತನ್ನ ಮೂಗಿನ ನೇರಕ್ಕೆ ವಾದವನ್ನು ಮಂಡಿಸ್ತಾ ಹೋದರು. ಎಲ್ಲರೂ ತಮ್ಮದೇ ಸರಿ ಎಂದರು, ತಮ್ಮದೇ ದಾರಿ ಹಿಡಿದರು. ಯಾರೂ ಕೂಡ
ವೇದವ್ಯಾಸರ ದಾರಿಯನ್ನು ಹಿಡಿಲೇ ಇಲ್ಲ. ಹಾಗಾಗಿ ಇವರನ್ನೆಲ್ಲ 21 ಭಾಷ್ಯಕಾರರನ್ನು ಅಧ್ಯಾತ್ಮ ಮಾರ್ಗದರ್ಶಕರು ಅಂತ ನಾನು ಹೇಗೆ ಒಪ್ಪಲಿ? ನಾನಂತೂ ಶಾಂಕರ ಸಂಪ್ರದಾಯದಲ್ಲಿ ಬಂದುಬಿಟ್ಟಿದ್ದೇನೆ. ನಮ್ಮ ಮತ ಎಂಬ ಆಗ್ರಹವನ್ನು ತೊರೆದು ಮುಕ್ತ ಹೃದಯದಿಂದ ನೋಡಬೇಕು. ಆಗ ಇದೆಲ್ಲ ನನಗೆ ವಿರೋಧಾಭಾಸವಾಗಿ ಕಾಣ್ತಾ ಇದೆ. ಹಾಗಂತ ನನ್ನ ಪರಂಪರೆ ಅದನ್ನು ಕಿತ್ತಾಕಲಿಕ್ಕಾಗುವುದಿಲ್ಲ. ಇಡೀ ಅದ್ವೈತ ವಿದ್ವಾನ್ ಮಂಡಳಿ ಇವರನ್ನು ನಂಬಿಕೊಂಡಿದೆ. ಇವರೇನಾದರೂ ಮತಾಂತರ ಮಾಡಿಬಿಟ್ರೆ ಅವರೆಲ್ಲ ಆಘಾತಕ್ಕೊಳಗಾಗ್ತಾರೆ. ಹಾಗಾಗಿ ಈ ಪರಂಪರೆಯನ್ನು ಕಡಿದೊಗಿಲಿಕ್ಕೆ ಇಚ್ಛೆ ಇಲ್ಲ. ಹಾಗಾಗಿ ಇನ್ನೂ ಸ್ವಲ್ಪ ಅಧ್ಯಯನ ಮಾಡೋಣ. ಇಷ್ಟು ಭಾಷ್ಯಗಳಲ್ಲಿ ಸ್ವಲ್ಪ ನಮಗೆ ಹತ್ತಿರ ಇರತಕ್ಕಂತಹ ಭಾಷ್ಯ, ಸ್ವಲ್ಪ ಮನಸ್ಸಿಗೆ ಹಿಡಿಸುವಂಥದ್ದು ಶಾಂಕರರ ಭಾಷ್ಯ. ಅದನ್ನೇ ಮತ್ತೆ ಮತ್ತೆ ಓದೋಣ. ಆಳವಾಗಿ ಅಧ್ಯಯನ ಮಾಡಿದರೆ ನನ್ನ ಗೊಂದಲಗಳಿಗೆ ಪರಿಹಾರ ಸಿಗ್ಬೋದು ಅಂತ ಮತ್ತೆ ಮತ್ತೆ ಅದನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಉಪನಿಷತ್ತುಗಳು ಏನು ಹೇಳ್ತಾ ಇವೆ? ಜೀವ ಪರಮಾತ್ಮರ ಭೇದವನ್ನು ಹೇಳ್ತಾ ಇದೆಯೋ, ಅಭೇದವನ್ನು ಹೇಳ್ತಾ ಇದೆಯೋ? ಎಷ್ಟು ವಿಮರ್ಶೆ ಮಾಡಿದರೂ ಕೂಡ ನಿಗೂಢವಾಗಿ ಇದೆಯಲ್ಲ ಅಂತ ಕಂಗೆಡ್ತಾರೆ. ಭಗವಂತನನ್ನು ಉಪಾಸನೆ ಮಾಡಿದರನೇ ಮುಕ್ತಿ ಅನ್ನೋದು ಶಾಸ್ತ್ರ ಹೇಳುತ್ತೆ. ಆದರೆ ಆ ಭಗವಂತನ ಉಪಾಸನೆಯನ್ನೇ ಹೇಗೆ ಮಾಡಬೇಕು? ಭಗವಂತ ನಿರ್ಗುಣ ನಿರಾಕಾರನೇ ಅಥವಾ ಸಾಕಾರ ಸಗುಣನೇ? ಜ್ಞಾನಿಗಳು ಹೇಳ್ತಾರೆ ಅವನು ಸಚ್ಚಿದಾನಂದ ಸ್ವರೂಪ, ಅವನು ನಿರಾಕಾರ ನಿರ್ಗುಣ ಅಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಪರಮಾತ್ಮ ಅವನು ತೇಜೋಮೂರ್ತಿ, ಬೆಳಕಿನ ರೂಪ, ತೇಜಪುಂಜ, ಅವನು ಬೆಳಕಿನ ಪುಂಜ. ಬೆಳಕಿನ ಪುಂಜ ಅಂತ ಒಂದು ಆಕಾರ ಇರಲೇಬೇಕಲ್ಲ. ಹಾಗಿರುವಾಗ ಅವನನ್ನು ನಿರಾಕಾರ ಅನ್ನೋದು ಹೇಗೆ? ನಿರಾಕಾರ ಅಂದರೆ ಬೆಳಕೇ ಇಲ್ಲ ಅಂತ ಆಯಿತು, ಬೆಳಕಿಲ್ಲದಂತಹ ವಸ್ತು. ಹಾಗಾದರೆ ಆ ಬ್ರಹ್ಮ ಕತ್ತಲೆಯ ಸಮೂಹವೇ, ಕತ್ತಲೆಯ ಮೊತ್ತವೇ? ಕತ್ತಲೆಯನ್ನು ಉಪಾಸನೆ ಮಾಡಿದರೆ ಕತ್ತಲ ಮನೆ ಸೇರಬೇಕು ಅಂದಂಥ ವಸ್ತು. ಹಾಗಾದರೆ ಏನು ಮಾಡಬೇಕು? ಈ ತರಹ ನಿರ್ಗುಣ ನಿರಾಕಾರ ಉಪಾಸನೆ ನನಗೆ ಯಾಕೋ ಮನಸ್ಸಿಗೆ ಒಪ್ತಾ ಇಲ್ಲ ಅಂತೆಲ್ಲ ಯೋಚನೆ ಮಾಡ್ತಾ ಇರಬೇಕಾದ್ರೆ ಮಧ್ವಾಚಾರ್ಯರ ಬಗ್ಗೆ ಕೇಳ್ತಾರೆ. ಈ ಒಂದು ಪರಂಪರೆಯಲ್ಲಿ ಯಾರೊಬ್ಬರು ಬಂದಿದ್ದಾರೆ ವಿದ್ವಾಂಸರು. ಅವರು 21 ಭಾಷ್ಯಗಳನ್ನು ಅಧ್ಯಯನ ಮಾಡಿ ಅದಕ್ಕಿಂತ ಭಿನ್ನವಾಗಿರತಕ್ಕಂತಹ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಅವರ ಚಿಂತನೆಗಳು ಯಾಕೋ ನನ್ನ ವಿಚಾರಕ್ಕೆ ಪುಷ್ಟಿ ನೀಡ್ತಾ ಇವೆ, ನನ್ನ ಚಿಂತನೆಗೆ ಪುಷ್ಟಿ ನೀಡ್ತಾ ಇದೆ ಅಂತ ಒಳಗೊಳಗೆ ಗೊತ್ತಿಲ್ಲದ ಹಾಗೆ ಮಧ್ವಾಚಾರ್ಯರ ತತ್ವಕ್ಕೆ ಮನಸೋಲ್ತಾ ಇದ್ದಾರೆ ತ್ರಿಕೋಣ ಪಂಡಿತಾಚಾರ್ಯರು. ಅಷ್ಟೊತ್ತಿಗೆ ಮಧ್ವಾಚಾರ್ಯ ಎಲ್ಲ ಕಡೆ ಸಂಚಾರ ಮಾಡಿ ಎಲ್ಲ ಕಡೆ ತತ್ವವಾದ ಪ್ರಸಾರ ಮಾಡಿದ್ದಾರೆ. ಮೊದಲೆಲ್ಲ ಜಯಗಳಿಸಿದ್ದಾರೆ. ಮಧ್ವಾಚಾರ್ಯರ ಖಂಡನೆ, ಅಪಪ್ರಚಾರ, ಸುಳ್ಳು ಹೇಳುವುದು ಅಪಪ್ರಚಾರ. ಇವತ್ತು ನೋಡ್ತಾ ಇದ್ದೀವಲ್ಲ, ಸುಳ್ಳು ಹೇಳುವುದೇ, ಅಪಪ್ರಚಾರ ಮಾಡುವುದೇ ಗೆಲ್ಲಲಿಕ್ಕೆ ಒಳ್ಳೆ ಮಾನದಂಡ ಇವತ್ತು, ಇನ್ಯಾವುದೂ ಇಲ್ಲ. ಅದ್ರ ಜೊತೆಗೆ ಇತ್ತೀಚೆಗೆ ಗ್ಯಾರಂಟಿ ಒಂದು ಸೇರ್ಕೊಂಡ್ಬಿಟ್ಟಿದೆ. ಸುಳ್ಳು ಹೇಳೋದು, ಅಪಪ್ರಚಾರ ಮಾಡೋದು, ಗ್ಯಾರಂಟಿ ಭರವಸೆ ಕೊಡೋದು. ಒಂದು ದಿವಸ ಎಲ್ಲವೂ ನಾಶವಾಗತ್ತೆ, ಇದು ಗ್ಯಾರಂಟಿ ಅಲ್ವಾ? ತುಂಬ ಕಡೆ ಅಪಪ್ರಚಾರ ಮಾಡಿದರು, ಆಮೇಲೆ ತುಂಬ ಖಂಡನೆ ಮಾಡಿದರು. ಮಧ್ವಾಚಾರ್ಯರನ್ನ ಬಹಳ ಖಂಡನೆ ಮಾಡಿದರು. ಮಧ್ವಾಚಾರ್ಯರನ್ನ ಎಷ್ಟು ಕೆಟ್ಟದಾಗಿ ಖಂಡನೆ ಮಾಡಿದ್ದಾರೆ ಅದನ್ನು ಇವತ್ತು ಯಾರು ಹೇಳೋದಿಲ್ಲ. ಆದರೆ ಅವರನ್ನು ಖಂಡನೆ ಮಾಡಿದಂತಹ ವಿಚಾರಗಳನ್ನು ಮಾತ್ರ ಇವತ್ತು ಪ್ರಸ್ತಾಪ ಮಾಡ್ತಾರೆ. ಅದೇನಿತ್ತು ಎಲ್ಲರ ತಲೆ ಕೆಟ್ಟು ಹೋಗಿದೆ. ಎಲ್ಲಿ ಹೋದರೂ ಜಯಿಸ್ತಾ ಇದ್ದಾರೆ. ನಮ್ಮ ಅದ್ವೈತ ಹೀಗಾದರೆ ಎಲ್ಲರೂ ಅದ್ವೈತವನ್ನು ತೊರೆದು ಮಧ್ವಾಚಾರ್ಯ ಸಿದ್ಧಾಂತಕ್ಕೆ ಶರಣಾಗತರಾಗಿಬಿಡ್ತಾರೆ. ಇಂತಹ ಪ್ರಚಂಡ ವಾಗ್ಮಿ ನಮ್ಮ ಪರಂಪರೆಯ ನಂಬಿಕೆಗಳನ್ನು ಕೆಡಿಸ್ತಾ ಬರ್ತಿದ್ದಾನೆ. ಅವನನ್ನು ಮಣಿಸಬೇಕು. ಯಾರು ಮಣಿಸಬೇಕು? ಇರತಕ್ಕಂತಹ ಪಂಡಿತರಲ್ಲಿ
ಎಲ್ಲರನ್ನೂ ಮೀರಿಸುವಂತಹ ಪಂಡಿತ ಅಂದರೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಅವರ ಹತ್ರ ಬಂದರು. ಹೇಗಾದರೂ ಮಾಡಿ ನೀವು ಅವನನ್ನು ವಾದದಲ್ಲಿ ಮಣಿಸಬೇಕು, ಬೇರೆ ಯಾರೂ ಇಲ್ಲ ಅವನನ್ನು ಮಣಿಸ್ತಕ್ಕಂಥವರು. ಈಗ ನಮ್ಮ ಮತದ ಉಳಿವು ನಿಮ್ಮ ಕೈಯಲ್ಲಿದೆ. ನೀವು ವೇದವನ್ನು, ವೇದಾಂತವನ್ನು ಎಲ್ಲವನ್ನು ಚೆನ್ನಾಗಿ ಅಧ್ಯಯನ ಮಾಡಿದವರು. ನಿಮ್ಮನ್ನು ಎದುರಿಸ್ತಕ್ಕಂತಹ ವ್ಯಕ್ತಿ ಈ ತನಕ ಹುಟ್ಟಿಲ್ಲ. ಹಾಗಾಗಿ ಮಧ್ವಾಚಾರ್ಯರನ್ನು ಕೂಡ ಖಂಡಿತವಾಗಿಯೂ ಸೋಲಿಸುವಂತಹ ಪಾಂಡಿತ್ಯ ನಿಮ್ಮಲ್ಲಿದೆ. ಅವನಿಗೆ ಹಾಗೆ ಹೇಳಿದವರು, ಅವನಿಗೆ ಆ ಮಧ್ವನಿಗೆ ನೀವು ಬುದ್ಧಿ ಕಲಿಸಬೇಕು. ಆ ಎದುರಾಳಿಯನ್ನು ಸೋಲಿಸಿ ನಮ್ಮ ಮತದ ಕೀರ್ತಿಯನ್ನು ಬೆಳಗಿಸಬೇಕು, ನಮ್ಮ ಭಯವನ್ನು ನಿವಾರಣೆ ಮಾಡಬೇಕು. ಎಲ್ಲ ಪಂಡಿತ ವರ್ಗ ನಿಮಗೆ ಶರಣಾಂತನಾಗಿದೆ ಅಂತೆಲ್ಲ ಬಂದಾಗ ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರನ್ನು ಸಂತೈಸ್ತಾರೆ. ಒಳಗೊಳಗೆ ಮನಸ್ಸು ಕುಟುಕ್ತಾ ಇದೆ, ಅವರ ಮನಸ್ಸು ಹೇಳ್ತಾ ಇದೆ ನಮ್ಮ ಈ ಅದ್ವೈತ ಸಿದ್ಧಾಂತ ಸರಿ ಇಲ್ಲ ಅಂತ. ಆದರೆ ಅದನ್ನೇ ನಂಬಿಕೊಂಡು ಬಂದವರು, ಅದೇ ಪರಂಪರೆಗೆ ಜೋತು ಬಿದ್ದವರು ಇರ್ಬೋದು. ವಿಚಾರ ಇರ್ಬೋದು, ವಿಚಾರಗಳು ಬದಲಾದಾಗ ಯಾವ ವಿಚಾರ ಸರಿ ಅಂತ ನಾವು ಆಲೋಚನೆ ಮಾಡಬೇಕು. ತಾತಸ್ಯ ಕುಪೋಯವಿತಿ ಬ್ರುವಾಣ ಕ್ಷಾರಂ ಜಲಂ ಕಾಪುರುಷಃ ಪಿಬಂತಿ. ನಮ್ಮ ಅಜ್ಜ ತೋಡಿಸಿದ ಬಾವಿ, ಅದು ಹೇಗೆ ಬೇಕಾದರೆ ಇಲ್ಲಿ ಉಪ್ಪುಪ್ಪಾಗಿ ಬೇಕಾದರೆ ಅದನ್ನೇ ಕುಡಿಯೋದು. ಪಕ್ಕದನ್ನೇ ಹೋಗ್ಲಿಕ್ಕಿಲ್ಲ, ಪಕ್ಕದ ಮನೆಯಲ್ಲಿ ಒಳ್ಳೆ ಸಿಹಿಯಾದ ನೀರು ಬೇಡ. ಇದು ನಮ್ಮ ಅಜ್ಜ ತೋಡಿಸಿದ ಬಾವಿ, ಅದು ಹೇಗೆ ಬೇಕಾದರೂ ಇರಲಿ ಅದೇ ನೀರನ್ನೇ ಕುಡಿಯೋದು ಎಂಬುದಾಗಿ. ಆ ಥರ ಯಾಕೆ ನಾವು ಜೋತು ಬೀಳಬೇಕು? ಹೊಸ ವಿಚಾರವನ್ನು ನಾವು ಯಾಕೆ ಒಪ್ಪಿಕೊಳ್ಳಬಾರದು? ಈವರೆಗೆ ನಾವು ನಂಬಿಕೊಂಡಂತಹ ವಿಚಾರಗಳಲ್ಲಿ ಅಸಾಂಗತ್ಯ ಇದೆ ಅಂತಾದರೆ ಅದಕ್ಕೆ ಜೋತು ಬೀಳತಕ್ಕಂಥ ಅವಶ್ಯಕತೆ ಏನಿದೆ? ಇದೆಲ್ಲ ಸಾಕಷ್ಟು ಆಲೋಚನೆ ಮಾಡಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಮನಸ್ಸೊಳಗೆ ಕುಟುಕ್ತಾ ಇದೆ. ಹಾಗಂತ ಇವರು ಮುಂದೆ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಪ್ರಯತ್ನ ಮಾಡಬೇಕು. ಮಧ್ವಾಚಾರ್ಯನ ಸೋಲಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅದೇ ಇದರಿಂದಲೇ ಭೇಟಿ ಆಗ್ತಾರೆ ಅವರು ಮುಂದೆ. ಹಾಗಾಗಿ ಏನು ಮಾಡೋದು ಈಗ? ನನ್ನ ಮನೆಯಲ್ಲಿಯೇ ತತ್ವವಾದ ಕಾಲಿಟ್ಟಿದೆ ಅಂತಾರೆ. ತತ್ವವಾದ ಆಚಾರ ಸಿದ್ಧಾಂತ ತತ್ವವಾದ, ಶಂಕರಾಚಾರ್ಯರು ಮಾಯಾವಾದ ಅಂತ. ನನ್ನ ಮನೆಯೊಳಗೆ ತತ್ವವಾದ ಬಂದಾಗಿದೆ, ನಾನಿನ್ನು ಮಾಯಾವಾದವನ್ನು ಪ್ರಚಾರ ಮಾಡೋದು ಹೇಗೆ? ಮೊದಲು ನನ್ನ ಮನೆಯಿಂದ ನಾನು ಉದ್ಧಾರ ಮಾಡಿಕೊಳ್ಬೇಕು. ಎಷ್ಟೋ ಜನ ಪರಿವರ್ತನೆ ಮಾಡಬೇಕು. ಪರಿವರ್ತನೆ ಜಗದ ನಿಯಮ. ಪರಿವರ್ತನೆ ಮಾಡಬೇಕು ಹೊರಡ್ತಾರೆ. ಹೌದು, ಪರಿವರ್ತನೆ ಮಾಡಬೇಕು. ಪರಿವರ್ತನೆ ಎಲ್ಲಿಂದ ಆಗಬೇಕು? ತನ್ನ ಮನೆಯಿಂದ ಆಗಬೇಕು. ಯಾರ್ಯಾರನ್ನ ಉದ್ಧಾರ ಮಾಡ್ಕೊಂಡು ಹೋಗ್ತಾರೆ ಅವ್ರ ಮನೆಯಲ್ಲೇ ಸರಿ ಇರುವುದಿಲ್ಲ. ಇದು ನಾವೆಲ್ಲ ಕಡೆ ಇವತ್ತು ನೋಡ್ತೇವೆ. ಮೊದಲು ನಾವು ಪರಿವರ್ತನೆಗೊಳ್ಳಬೇಕು, ಆಮೇಲೆ ನನ್ನ ಮನೆ, ನಾನು, ನನ್ನ ಮನೆ, ನನ್ನ ಊರು, ನನ್ನ ರಾಜ್ಯ, ನನ್ನ ದೇಶ. ಒಮ್ಮೆಲೆ ದೇಶವನ್ನೇ ಪರಿವರ್ತನೆ ಮಾಡಬೇಕು ಅಂತ ಹೊರಡ್ತಾರೆ. ನಾನು ಬದಲಾಗದೆ ಎಲ್ಲವೂ ಬದಲಾಗೋದಿಲ್ಲ. ನಾನು ಬದಲಾಗದೆ ಪ್ರಪಂಚವನ್ನೇ ಬದಲಿಸಿ ಹೋಗ್ತಕ್ಕಂತಹ ಇವತ್ತು ಅವರನ್ನ ಬುದ್ಧಿಜೀವಿಗಳಂತ ಹೇಳ್ತಿರೋ ಏನು ಹೇಳ್ತಿರೋ ಗೊತ್ತಿಲ್ಲ. ಹಾಗೆ ಪರಿವರ್ತನೆ ನನ್ನಿಂದಲೇ ಆಗಬೇಕು ಎಂಬುದಾಗಿ ತೋರಿಸಿಕೊಟ್ಟವರು ಪರಶುರಾಮ ದೇವರು. ಹೀಗಿರುವಾಗ ನನ್ನ ಮನೆಯಲ್ಲಿ ತತ್ವವಾದ ಕಾಲಿಟ್ಟಿದೆ. ಹಾಗಿರುವಾಗ ನಾನು ಮಾಯಾವಾದವನ್ನು ಪ್ರಚಾರ ಮಾಡ್ತಾ ಹೊರಟ್ರೆ ಜನ ನನ್ನ ಮಾತು ನಂಬ್ತಾರಾ? ಈ ಶಂಕರ ಪಂಡಿತರು ಅವರು ಮಧ್ವಾಚಾರ್ಯ ಶಿಷ್ಯರು ಈಗಾಗಲೇ ಆಗಿಬಿಟ್ಟಿದ್ದಾರೆ. ತಮ್ಮ ತ್ರಿವಿಕ್ರಮ ಪಂಡಿತಾಚಾರ್ಯರು, ಶಂಕರ ಪಂಡಿತರು, ಕಲ್ಯಾಣಿ ದೇವಿ, 3 ಜನ ಮಕ್ಕಳು ಅವರಿಗೆ, ಸುಬ್ರಹ್ಮಣ್ಯ ಪಂಡಿತರಿಗೆ. ಹಾಗಿರುವಾಗ ತಮ್ಮ ಬೇರೆ ಈಗಾಗಲೇ ಕನ್ವರ್ಟ್ ಆಗಿಬಿಟ್ಟಿದ್ದಾನೆ, ದ್ವೈತ ಸಂಪ್ರದಾಯಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅವನ ಮನೆಯಲ್ಲಿಯೇ ಈ ತತ್ವವಾದ ಗ್ರಂಥಗಳಿವೆ. ಹೀಗಿರುವಾಗ ನನ್ನ ಮನೆಯೊಳಗೆ ತತ್ವವಾದ ಕಾಲಿಟ್ಟಿರುವಾಗ ನಾನು ಅದನ್ನು ಖಂಡನೆ ಮಾಡಲಿಕ್ಕೆ ಹೇಗೆ ಸಾಧ್ಯ? ಅವರ ಮನೆಗೆ ಹೋದರು, ಶಂಕರ ಪಂಡಿತರ ಮನೆಗೆ ಹೋದರು. ರಾತ್ರಿ ಹೊತ್ತು ಎಲ್ಲರೂ ಮಲಗಿದ್ದಾಗ ಗುಟ್ಟಿನಲ್ಲಿ ಎಲ್ಲ ಗ್ರಂಥಗಳನ್ನು ಓದಲಿಕ್ಕೆ ಶುರು ಮಾಡಿದರು. ಇವರು ಬಹಿರಂಗವಾಗಿ
ಮಧ್ವಾಚಾರ್ಯ ಪುಸ್ತಕ ಇಟ್ಕೊಂಡು ಓದುವ ಹಾಗಿಲ್ಲ. ಯಾಕೆ? ಲೋಕದಲ್ಲಿ ಪ್ರಸಿದ್ಧಿಯಾಗಿದೆ ಅದ್ವೈತ ಮಾಯಾವಾದದ ಪ್ರಚಂಡ ವಿದ್ವಾಂಸ ಅಂತ ಹೇಳಿ. ಹಾಗಿರುವಾಗ ಎಲ್ಲರ ಎದುರಿನಲ್ಲಿ ಮಧ್ವಾಚಾರ್ಯ ಭಾಷೆಯನ್ನು ಅಧ್ಯಯನ ಮಾಡಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಅದಕ್ಕೋಸ್ಕರ ರಾತ್ರಿ ಇಡೀ ಓದಿದ್ದಾರೆ. ರಾತ್ರಿ ಇಡೀ ತತ್ವವಾದ, ಹಗಲಿಡೀ ಮಾಯಾವಾದ. ಈ ರೀತಿಯಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತಿದ್ದಾರೆ. ದಿಗ್ಭ್ರಮೆ ಆಯಿತು ಅವರಿಗೆ. 1,25,000 ಗ್ರಂಥಗಳನ್ನು ಓದುವಾಗೆಲ್ಲ ಎಷ್ಟು ಗೊಂದಲಗಳು ಬಂದಿದ್ವೋ ಆ ಎಲ್ಲ ಗೊಂದಲಗಳಿಗೆ ಒಂದೊಂದಾಗಿ ಉತ್ತರ ಸಿಗಲಿಕ್ಕೆ ಶುರು ಆಯಿತು. ಬಹಳ ಆಶ್ಚರ್ಯವಾಯಿತು. ಮಧ್ವಾಚಾರ್ಯನ ನೋಡಿರಲಿಲ್ಲ ಅವರು. ಅವ್ರ ಬಗ್ಗೆ ಕೇಳಿದ್ರು, ಅವರ ಗ್ರಂಥಗಳನ್ನು ನೋಡಿದರು ಈಗ. ಆದರೆ ಹೊರನೋಟಕ್ಕೆ ಅವರು ಮಾಯಾವಾದ ಸಮರ್ಥಕರಾಗಿಯೇ ಇರಬೇಕು. ಅವರನ್ನು ನೋಡದೆ, ಮಧ್ವಾಚಾರ್ಯರನ್ನು ನೋಡದೆ, ಅವರ ಗ್ರಂಥಗಳಲ್ಲಿ ಏನೇ ಇರಲಿ ಅವರನ್ನು ನೋಡದೆ, ಅವರೊಂದಿಗೆ ಮಾತನಾಡದೆ ನಾನು ತತ್ವವಾದದ ಬಗ್ಗೆ ಮಾತಾಡಬಾರದು, ನನ್ನ ಪರಂಪರೆಯ ಮಾಯಾವಾದವನ್ನೇ ಪ್ರಚಾರ ಮಾಡ್ತಾ ಹೋಗಬೇಕು ಅಂತ ಅಂದ್ಕೊಂಡ್ರು. ಅವ್ರ ಜೊತೆ ಚರ್ಚೆ ಮಾಡಬೇಕು ನಿರ್ಧಾರ ಮಾಡಿದರು. ಅಂತಹ ಅವರ ಸಂಕಲ್ಪ ಈಡೇರತಕ್ಕಂತಹ ಕಾಲ ಬಂದಿದೆ. ಮಧ್ವಾಚಾರ್ಯರು ಜಯಸಿಂಹರಾಜನ ಆಸ್ಥಾನಕ್ಕೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ? ಅವನ ಆಹ್ವಾನದ ಮೇರೆಗೆ. ತಮ್ಮ ಗ್ರಂಥಗಳ ಕಳ್ಳತನ ಆಗಿದೆ. ರಾಜ ಗ್ರಂಥಗಳನ್ನು ಪತ್ತೆ ಹಚ್ಚಿದ್ದಾನೆ. ಬ್ರಹ್ಮಕ್ಷತ್ರಿಯರ ಮೂಲಕವಾಗಿ ಕದ್ದೋಗಿರತಕ್ಕಂತಹ ಎಲ್ಲ ಗ್ರಂಥಗಳನ್ನು ತರಿಸಿಕೊಂಡು ಕ್ಷಮಾಪೂರ್ವಕವಾಗಿ ಅವರಿಗೆ ಒಪ್ಪಿಸುವಂತಹ ಈ ಒಂದು ಕಾರ್ಯಕ್ಕೋಸ್ಕರವಾಗಿ ಅವರನ್ನು ತನ್ನ ನಾಡಿಗೆ ಕರೆಸ್ಕೊಂಡಿದ್ದಾನೆ. ಹಾಗಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರ ಒಂದು ಕನಸು, ಇಂತಹ ಒಂದು ಅದ್ಭುತವಾಗಿರತಕ್ಕಂತಹ ಭಾಷ್ಯವನ್ನು ಬರೆದು ನನ್ನ ಎಲ್ಲ ಗೊಂದಲಗಳಿಗೆ ತೆರೆ ಎಳೆದಂತಹ ಶ್ರೀಮದಾಚಾರ್ಯರನ್ನು ನೋಡತಕ್ಕಂತಹ ಸನ್ನಿವೇಶ ನನಗೆ ಇವತ್ತು ಸೃಷ್ಟಿಯಾಗಿದೆ ಅಂತ ಭಾವಿಸ್ತಾರೆ. ಇವರು ಜಯಸಿಂಹರಾಜನ ಆಸ್ಥಾನ ಪಂಡಿತರಾಗಿದ್ದವರು ಇವರು. ಹಾಗಾಗಿ ಆಚಾರ್ಯರ ದರ್ಶನ ಮಾಡತಕ್ಕಂಥ ಒಂದು ಸುವರ್ಣಾವಕಾಶ. ವಿಷ್ಣು ಮಂಗಲಕ್ಕೆ ಬಂದರು. ಆಚಾರ್ಯನ ಕಂಡು ಕಾಲಿಗೆ ಎರಗಿದರು. ಆಚಾರ್ಯ ಕೂತಿದ್ದಾರೆ, ಪಕ್ಕದಲ್ಲೇ ಜಯಸಿಂಹದವರೇ ಕೂತ್ಕೊಂಡಿದ್ದಾನೆ. ಆಗ ತ್ರಿವಿಕ್ರಮ ಪಂಡಿತಾಚಾರ್ಯ ಒಂದು ಶ್ಲೋಕ ರಚನೆ ಮಾಡ್ತಾರೆ. ಆಗಲೇ ನೋಡಿ ಅವರ ಕಾವ್ಯ ಪಾಂಡಿತ್ಯ. ಸ್ವಸುಂದರಿ ಭುಜಲತಾಪ ಪರಿರಂಭಣಿ ಧೂಹು ಪೌರಂದರಿ ಭವತಿ ಯಂ ಭಜತಾ ಭುಜಿಷ್ಯ ಆನಂದತೀರ್ಥ ಭಗವತ್ ಪದ ಪದ್ಮರೇಣು ಸ್ವಾನಂದದೋ ಭವತು ತೇ ಜಯಸಿಂಹ ಭೂಪ. ಸ್ವಸುಂದರಿ, ಅಂದ್ರೆ ಸ್ವರ್ಗ, ಸ್ವರ್ಗಲೋಕದ ಸುಂದರಿಯರು ಅಂದರೆ ಅಪ್ಸರೆಯರು. ಅಪ್ಸರೆಯರ ತೋಳ್ಬಳ್ಳಿಯ ಬಿರಿಯಪ್ಪಿಗೆಯ ವೈಭವದ ಇಂದ್ರ ಪದವಿ ಕೂಡ ಆಚಾರ್ಯರ ಪಾದಧೂಳಿಯನ್ನು ಸೇವಿಸುವವರ ಕಾಲಾಳು. ಅಂತಹ ಶ್ರೀಮದಾನಂದ ತೀರ್ಥ ಭಗವತ್ಪಾದರ ಮಹಿಮೆಯ ಪಾದಧೂಳಿ ಅದು ಹೇ ದೊರೆಯೇ ನಿನಗೂ ಆನಂದವನ್ನೀಯಲಿ ಅಂತ ಅವರು ಶ್ಲೋಕ ರಚನೆ ಮಾಡಿ ಜಯಸಿಂಹ ಭೂಪನನ್ನು ಹೊಗಳ್ತಾರೆ. ಹೀಗೆ ಭೇಟಿ ಆಯ್ತಷ್ಟೇ, ಅಲ್ಲೇನು ಮಾತಾಡಲಿಕ್ಕೆ ಆಗೋದಿಲ್ಲ. ಒಂದು ಸಲ ತ್ರಿವಿಕ್ರಮ ಪಂಡಿತಾಚಾರ್ಯ ನೋಡ್ತಾರೆ ಮಧ್ವಾಚಾರ್ಯನ, ಮುಖಾಮುಖಿ ಆಗ್ತಾ ಇರೋದು ಈಗಲೇ. ನೋಡಿದಾಗ ಆಚಾರ್ಯರನ್ನು ನೋಡುವಾಗ ಅವರಿಗೆ ಅರಿಯದಂತೆ ಆಕರ್ಷಿತರಾದರು. ಅಂತಹ ಸೌಂದರ್ಯ ಆಚಾರ್ಯದಿದ್ದು. ದ್ವಾತ್ರಿಂಶ ಲಕ್ಷಣೋಪೇತರಾಗಿರ್ತಕ್ಕಂತಹ ಮಧ್ವಾಚಾರ್ಯರು, ಅವರ ಸೌಂದರ್ಯ ನೋಡಲಿಕ್ಕೆ ಎಷ್ಟು ಜನ ಬರ್ತಾ ಇದ್ರಂತೆ. ಅವರ ಪಾಂಡಿತ್ಯವನ್ನು ನೋಡಲಿಕ್ಕೆ ಕೆಲವರು ಬಂದರೆ ಅವರ ಸೌಂದರ್ಯವನ್ನು ನೋಡಲಿಕ್ಕೆ ಬರ್ತಾ ಇದ್ರಂತೆ. ಹಾಗೆಯೇ ಆಕರ್ಷಿತರಾಗಿದ್ದಾರೆ. ಮುಂದೆ ಆಚಾರ್ಯರು ಅಲ್ಲೇ ಕುಡಿಲ್ ಅಂತ ಗ್ರಾಮ, ಕೊಡೆಲ್ ಅಂತ ಹೇಳ್ತಾರೆ, ಇವತ್ತು ಕೂಡ್ಲು ಅಂತ ಹೇಳ್ತಾರೆ. ಅಲ್ಲಿ ಪ್ರತಿನಿತ್ಯ ಮಧ್ವಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದ ಪ್ರವಚನ ಮಾಡ್ತಾ ಇದ್ದಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ಪ್ರತಿನಿತ್ಯ ಎಲ್ಲ ಉಪನ್ಯಾಸಗಳನ್ನು ಶ್ರದ್ಧೆಯಿಂದ ಕೇಳ್ತಾ ಇದ್ದಾರೆ. ಸುಮ್ಮನೆ ಕೇಳಿಬಿಡೋದಲ್ಲ ಇದು, ಪುರಾಣವನ್ನು ಕೇಳಿಬಿಡ್ತೀವಲ್ಲ, ಹಾಗಲ್ಲ ಇದು.
ಅವರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಈಗ. ಹಾಗಾಗಿ ಗ್ರಂಥಗಳನ್ನು ಓದಿದ್ದಾರೆ, ಪ್ರವಚನ ಕೇಳ್ತಾ ಇದ್ದಾರೆ. ಒಂದು ದಿನ ಆಚಾರ್ಯರು ಪ್ರವಚನ ಕೂತ್ಕೊಂಡಿದ್ದಾರೆ. ಆಗ ತ್ರಿಪಂಡಿತಾಚಾರ್ಯರನ್ನ ಕಾಣ್ತಾರೆ ಎದುರಿನಲ್ಲಿ. ಬ್ರಹ್ಮಸೂತ್ರದ 1ನೇ ಅಧ್ಯಾಯ ಮುಗಿದಿದೆ. 2ನೇ ಅಧ್ಯಾಯದ ಮೊದಲನೇ ಪಾದ ಆಯಿತು. ಬ್ರಹ್ಮಸೂತ್ರದಲ್ಲಿ 4 ಅಧ್ಯಾಯ ಇವೆ, 4 ಅಧ್ಯಾಯಗಳು. ಆ 4 ಅಧ್ಯಾಯಗಳಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಪರಮಾತ್ಮನೇ ಸಕಲ ವೇದ ಪ್ರತಿಪಾದ್ಯನಾಗಿದ್ದಾನೆ, ಅವನಲ್ಲಿ ಎಲ್ಲ ಗುಣಗಳಿರುವಂಥದ್ದು, ಸರ್ವಗುಣ ಪರಿಪೂರ್ಣತ್ವವನ್ನು ಸಾರುವಂಥದ್ದು ಮೊದಲನೇ ಅಧ್ಯಾಯ. 2ನೇ ಅಧ್ಯಾಯದಲ್ಲಿ ಪರಮಾತ್ಮನಲ್ಲಿ ಯಾವ ದೋಷಗಳು ಇಲ್ಲ, ಅದಕ್ಕೆ ವಿರುದ್ಧವಾಗಿರತಕ್ಕಂತಹ ವಿಚಾರಗಳಿವೆ. ಏನಿವೆ ಆ ಎಲ್ಲ ವಿರೋಧಿ ವಿಚಾರಗಳನ್ನು ಖಂಡಿಸಿ, ಏನು 21 ದುರ್ಮತಗಳಿವೆ, ಅವನ್ನೆಲ್ಲ ಖಂಡನೆ ಮಾಡತಕ್ಕಂತಹ ವಿಷಯ ಅದು 2ನೇ ಅಧ್ಯಾಯದಲ್ಲಿ ಬರ್ತದೆ. ಅದಕ್ಕೆ ಅವಿರೋಧಾಧ್ಯಾಯ ಅಂತ ಹೇಳ್ತಾರೆ. 3ನೇ ಅಧ್ಯಾಯದಲ್ಲಿ ಸಾಧನೆಗಳು, ಭಗವಂತನನ್ನು ಸೇರಲಿಕ್ಕೆ ನಾವು ಮಾಡಬೇಕಾಗಿರ್ತಕ್ಕಂತಹ ಸಾಧನೆಗಳು ಮತ್ತು ಅದರ ಫಲವನ್ನು 4ನೇ ಅಧ್ಯಾಯದಲ್ಲಿ ಹೇಳ್ತಾರೆ. 1ನೇ ಅಧ್ಯಾಯ ಪ್ರವಚನ ಆಯಿತು, 2ನೇ ಅಧ್ಯಾಯ ಮೊದಲನೇ ಪಾದ ಆಯಿತು, 2ನೇ ಪಾದ ಸಮಯ ಪಾದ ಅಂತ ಇರುತ್ತೆ. ಸಮಯ ಪಾದದಲ್ಲಿ ಮಧ್ವಾಚಾರ್ಯರು ಭಾರತ ನೆಲದಲ್ಲಿ ಎಷ್ಟು ವಿಚಾರಗಳು ಹುಟ್ಟಿವೆ ಎಲ್ಲ ವಿಚಾರಗಳನ್ನು ಕೂಡ ಅನುವಾದ ಮಾಡಿ ಎಲ್ಲವನ್ನು ಖಂಡನೆ ಮಾಡ್ತಾರೆ. ಇದು ತುಂಬ ಇಂಟ್ರೆಸ್ಟಿಂಗ್ ವಿಷಯ ತ್ರಿಕೋಣ ಪಂಡಿತಾಚಾರ್ಯರಿಗೆ. ಯಾಕಂದರೆ ಅವರಿಗೆ ಗಮನಿಸಿರುವಂಥದ್ದು, ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರೇನು ಹೇಳ್ತಾರೆ ಅದಕ್ಕೆ ವಿರುದ್ಧವಾದ ವಿಷಯ ಈ ಭಾಷೆಗಳಲ್ಲಿದೆ. 3 ರೀತಿ ವಿರೋಧ ಕಂಡಿದ್ದಾರೆ ಅವರು. ಬ್ರಹ್ಮಸೂತ್ರಕ್ಕೂ ಭಾಷ್ಯಕ್ಕೂ ವಿರೋಧ. ವೇದವ್ಯಾಸರೇನು ಹೇಳ್ತಾರೆ ಆ ವಿಷಯಕ್ಕೆ ವಿರುದ್ಧವಾದ ವಿಷಯ ಈ ಎಲ್ಲ ಭಾಷೆಗಳಲ್ಲೂ ಇದೆ. ಆಮೇಲೆ ಪ್ರತಿಯೊಂದು ಭಾಷೆಗಳಲ್ಲಿಯೂ ಒಂದು ಭಾಷೆಯಲ್ಲಿ ಇರತಕ್ಕಂಥ ವಿಚಾರ ಅದಕ್ಕೆ ವಿರುದ್ಧವಾದ ವಿಷಯ ಇನ್ನೊಂದು ಭಾಷೆಯಲ್ಲಿ ಇದೆ. ಪರಸ್ಪರ ಭಾಷೆಗಳಲ್ಲಿ ವಿರೋಧ. ಬ್ರಹ್ಮಸೂತ್ರಕ್ಕೂ ಭಾಷೆಗಳಿಗೂ ವಿರೋಧ, ಇದು ಮೊದಲೇ ವಿರೋಧ. ಪರಸ್ಪರ ಎಲ್ಲ ಭಾಷೆಗಳಲ್ಲಿ 21 ಭಾಷೆಗಳಲ್ಲಿಯೂ ವೈರುಧ್ಯತೆ, ಒಂದರಲ್ಲಿದ್ದ ಹಾಗೆ ಇನ್ನೊಂದರಲ್ಲಿಲ್ಲ, ಇದು 2ನೇ ವಿರೋಧ. ಇನ್ನು ಯಾವುದೋ ಒಂದು ಭಾಷೆ ತಗೊಳ್ಳೋಣ, ಅದಾದರೂ ಸರಿ ಇದೆ ಅಂದರೆ ಅದರಲ್ಲಿ ಅವರ ಆ ಒಬ್ಬನ ವಿಚಾರಗಳಲ್ಲಿಯೇ ಪರಸ್ಪರ ವಿರೋಧ. ಈ 3 ರೀತಿ ವಿರೋಧಗಳನ್ನು ಕಂಡಿದ್ದಾರೆ ಇವರು. ಈ ಎಲ್ಲ ಭಾಷೆಗಳಲ್ಲಿ ಬರತಕ್ಕಂತಹ ವಿಚಾರಗಳನ್ನು ಇವರು ಅನುವಾದ ಮಾಡಿ ಖಂಡಿಸ್ತಾರಂದರೆ ನನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗತ್ತೆ. ಆ ಒಂದು ಚಿಕಿತ್ಸಕ ದೃಷ್ಟಿಯಿಂದ ಜಿಜ್ಞಾಸೆಯಿಂದ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಮಧ್ವಾಚಾರ್ಯ ಪ್ರವಚನ ಹೇಗೆ ನಡೆಯುತ್ತೆ, ಅವರ ಮಾತಿನ ಸರಣಿ ಹೇಗಿತ್ತು, ಅದನ್ನು ಮಧ್ವಿಜಯದ 15ನೇ ಸರ್ಗದಲ್ಲಿ ನಿರೂಪಣೆ ಮಾಡ್ತಾರೆ. ಆಚಾರ್ಯರ ಒಂದು ಮಾತಿನ ಧಾಟಿ ಹೇಗೆ, ಆ ಮಾತಿನ ಸರಣಿ ಹೇಗೆ, ಅವರು ಹೇಗೆ ತ್ರಿವಿಕ್ರಮ ಪಂಡಿತಾಚಾರ್ಯರೊಂದಿಗೆ ವಾದ ಮಾಡ್ತಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ಕೂಡ 15 ದಿನಗಳ ಕಾಲ ವಾದ ಮಾಡಿದ್ದಾರೆ. ಆ ಎಲ್ಲ ವಿಚಾರಗಳು ಹಾಗೂ ಆಚಾರ್ಯ ಮಾಡತಕ್ಕಂತಹ ಎಲ್ಲ ಗ್ರಂಥಗಳ ಪರಿಚಯ ಹಾಗೂ ಅವರ ಶಿಷ್ಯರುಗಳು ಎಲ್ಲ ವಿಚಾರಗಳನ್ನು ನಾಳಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.